Watch full episodes on Jio Hotstar. ಎಂತ ಅದ್ಭುತ ಮಗು. ರೇಸಿಂಗ್ ಮಾಡೋದಕ್ಕೆ ನಿನಗೆ ಅಷ್ಟೊಂದು ಆಸೆ ಇದ್ರೆ ಹೋಗಿ ಮನೆಯಲ್ಲಿ ಮಗು ತರ ವಿಡಿಯೋ ಗೇಮ್ ರೇಸ್ ಮಾಡು. बच्चा नहीं कहना अंकल। ಶಿವ ಶಿವ ಅಂತ ನನ್ನ ಹೆಸರು. ಈಗ ನೀನು ಉಳಿಯೋದಿಲ್ಲ ಮಗು, ಖಂಡಿತ ಉಳಿಯಲ್ಲ. ನಿನಗೆ ಎಷ್ಟು ಧೈರ್ಯ ನನ್ನ ಬ್ಯಾಗನ್ನ ಮುಟ್ಟಕ್ಕೆ? ಸದ್ಯದಲ್ಲಿ ಇವನ್ ಜೊತೆ ಫೈಟಿಂಗ್ ಮಾಡ್ದೆ ನಾನು ಇಲ್ಲಿಂದ ಹೋಗೋದೆ ಒಳ್ಳೇದು ಅನ್ಸತ್ತೆ. ಎಲ್ಲಿ ಯಾವ್ದಾದ್ರು ಬ್ಯಾಕಪ್ ಫೋರ್ಸ್ ಬಂದ್ಬಿಟ್ರೆ ಕಷ್ಟ. ನಾನ್ ಡಾನ್ಸ್ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೀನಿ. ಜರಮ ಪುಂಗಿ ಊದ್ತಾನೆ ಇರು, ಊದು ಊದು ಊದು. ಲಡ್ಡು ಸಿಂಗ್ ಸರ್, ಇದು ತಗೊಳ್ಳಿ, ಬ್ಯಾಂಕಿಂದ ಕಳ್ತನ ಆದಂತ ದುಡ್ಡು. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ನೀನ್ ನನ್ ಜೀವ ಮತ್ತೆ ಕೆಲ್ಸನ ಎರಡನ್ನೂ ಉಳಿಸ್ಬಿಟ್ಟಿದ್ಯಾ. ಲಡ್ಡು ಸಿಂಗ್ ಸರ್, ನೀವು ಈ ನಾಗಿನ್ ಡಾನ್ಸ್ ಯಾಕೆ ಮಾಡ್ತಾ ಇದ್ದೀರಾ? ಇಲ್ಲ, ಡಾನ್ಸ್ ಮಾಡ್ತಾ ಇಲ್ಲ ನಾನು. ಅವನ್ ಜೊತೆಗಾರ ನನ್ನೊಳಗಿದಾನೆ. ಜಯರಾಮ, ಪುಂಗಿ ಓದೋದ್ನ ನಿಲ್ಸ್ಬೇಡ. ನಿಮ್ಮೊಳಗಿದಾನ? ಅವನ ಜೊತೆ ಹಾವಿದೀಯಾ ನಿಮ್ಮೊಳಗಿರಾಕೆ? ಹಾವೇ ಇರೋದು. ಜಯರಾಮ, ಪುಂಗಿ ಊದೋದ್ನ ನೀನು ನಿಲ್ಸ್ಬೇಡ. ನಿನಗ್ ಗೊತ್ತಿಲ್ವಾ, ನನ್ ಜೀವ ಈಗ ನಿನ್ ಕೈಯಲ್ಲಿದೆ. ಲಡ್ಡು ಸಿಂಗ್ ಸರ್, ನೀವೇನ್ ಬುದ್ಧಿ ಇಲ್ದಿರೋರ್ ತರ ಮಾತಾಡ್ತಾ ಇದ್ದೀರಾ? ನಾನು ಇವಾಗ ತಾನೇ ಅವನ ಜೊತೆ ಫೈಟ್ ಮಾಡಿದೆ. ಅವನ್ಗೇನು ಅಂತ ಸ್ಪೆಷಲ್ ಅನ್ಸಿಲ್ಲ. ಅವನೊಂದು ಹ್ಯಾಟ್ ಹಾಕೊಂಡಿದ್ದ ಮತ್ತೆ ಗ್ಲವ್ಸ್ ಹಾಕೊಂಡಿದ್ದ ಅಷ್ಟೇ. ಇಲ್ಲ ಶಿವ, ಅವನ್ ಹ್ಯಾಟ್ ಮತ್ತೆ ಗ್ಲೌಸ್ ಒಳಗೆ ಹಾವುಗಳಿವೆ. ಅವನು ಸಾಮಾನ್ಯವಾದ ಮನುಷ್ಯ ಅಲ್ಲ, ಹಾವಿನ ಮನುಷ್ಯ. ಅವನು ಹಾವಿನ ಮನುಷ್ಯ. ಹಾವುಗಳು ಅವನ್ ಜೊತೆಗೇನೆ ಇರ್ತವೆ. ಲಡ್ಡು ಸಿಂಗ್ ಸರ್, ದಿಸ್ ಇಸ್ ಟೂ ಮಚ್. ಶಿವ ಏನೋ ಹೇಳ್ತಾ ಇದ್ದಾನೆ, ಮತ್ತೆ ನೀವೇನೋ ಹೇಳ್ತಾ ಇದ್ದೀರಾ. ಐ ಥಿಂಕ್ ನಾವು ಪೊಲೀಸ್ ಸ್ಟೇಷನ್ ನಲ್ಲಿರೋ CCTV ರೆಕಾರ್ಡಿಂಗ್ ನ ಫುಟೇಜಸ್ ನ ನೋಡ್ಬೇಕು ಅಂತ. ಊದು ಜಯರಾಮ. ಲಡ್ಡು ಸಿಂಗ್ ಸರ್, ಈ ಫುಟೇಜ್ ಅಲ್ಲಿ ನೀವು ಬಿಟ್ರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ನನ್ಗೆ. ಸಾಹೇಬ್ರೆ, ನನಗನ್ಸತ್ತೆ ಕ್ಯಾಮ್ರಾದ ಫೋಕಸ್ ನಿಮ್ಮ ಮೇಲೆ ಇತ್ತು ಅಂತ. ಜಯರಾಮ, ಪುಂಗಿ ಊದೋದ್ರ ಮೇಲೆ ಗಮನ ಇಡು. ಪುಂಗಿ ಊದು. ಒಂದ್ ಸೆಕೆಂಡ್ ಬೇಡರಾಮ್ ಅವರೇ. ಲಡ್ಡು ಸಿಂಗ್ ಸರ್, ನೀವು ಸ್ವಲ್ಪ ಝೂಮ್ ಇನ್ ಮಾಡಿ. ಓ ನೋ, ನಾಟ್ ಯೋರ್ ಐ. ಕ್ಯಾಮೆರಾ ರೆಕಾರ್ಡಿಂಗ್. ಐ ಝೂಮ್ ಇನ್ ಮಾಡಿ. ಶಿವ, ಲಡ್ಡು ಸಿಂಗ್ ಸರ್ ಇಸ್ ರೈಟ್. ಝೂಮ್ ಇನ್ ಅಲ್ಲಿ ಗಮನ ಕೊಟ್ಟು ನೋಡು. ಆ ಮನುಷ್ಯನ ತಲೆ ಮತ್ತೆ ಕಿವಿಲಿ ಹಾವುಗಳಿವೆ.
ಮಾಡಕ್ ಸಾಧ್ಯನಾ? ಇವ್ಡಿ ಬರೀ ಎಲ್ಲಿನೇ ಆಯ್ತು. ಇವಾಗ ಕರೆಕ್ಟ್ ರೇವಾ, ಇವರು ಏನೋ ಒಂಥರ ಸ್ಪೆಷಲ್ಲೇ. ಈ ಸ್ನೇಕ್ ಮ್ಯಾನ್ನ ನಾವ್ ಏನಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು. ಲಡ್ಡು ಸಿಂಗ್ ಸರ್, ನೀವು ಡ್ಯಾನ್ಸ್ ಮಾಡೋದನ್ನ ಬಿಟ್ಟು ಆಕ್ಷನ್ ಮೋಡ್ಗೆ ಬನ್ನಿ. ಆದ್ರೆ ಶಿವ, ನಾನು ನಿನ್ ಜೊತೆಗೆ ಬರೋದಾ? ಸರಿ ಆಯ್ತು ಶಿವ, ನಾನ್ ನಿನ್ ಜೊತೆ ಬರುವಾಗ ನನ್ ಭಯನ ಕಟ್ಟಿಟ್ಟು ಬರ್ತೀನಿ. ಆದ್ರೆ ಅವನ್ನ ಆದಷ್ಟು ಬೇಗ ಹುಡುಕು, ಇಲ್ಲಾಂದ್ರೆ ಅವ್ನ್ ಮತ್ತೆ ಬಂದ್ಬಿಡ್ತಾನೆ. ಅವನನ್ನ ಏನು ಮಾಡೋದು? ಅವನನ್ನ ಉಳಿಸಬಾರ್ದು, ಅವನಿಗೆ ಕಚ್ಚಲೇಬೇಕು, ಅವನನ್ನ ಮುಗಿಸ್ಲೇಬೇಕು. ಯಾವ್ದ್ರ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಕೋಪ ಕೋಪ ಅಲ್ಲ ಚಿಕ್ಕಪ್ಪ, ನನ್ನ ರಕ್ತ ಕುದೀತಾ ಇದೆ. ಒಂದು ಮಗು ಹತ್ರ ಒದೆ ತಿನ್ಕೊಂಡು ಬರ್ತಾ ಇದ್ದೀನಿ. ಅವನು ನನ್ನ ದುಡ್ಡಿನ ಬ್ಯಾಗ್ ಅನ್ನು ಕಿತ್ಕೊಂಡ್ಬಿಟ್ಟ. ನೀನು ಒಂದು ಮಗು ಹತ್ರ ಒದೆ ತಿನ್ಕೊಂಡು ಬಂದ್ಯಾ? ಅವುಗಳನ್ನ ಆತನಿಗೆ ತೋರಿಸ್ಲಿಲ್ವಾ? ಅವನು ಓಡ್ ಹೋಗ್ಬಿಡ್ತಾ ಇದ್ದ. ಅವನು ಹೆದರ್ಕೊಳ್ಳೋಂಥವನಲ್ಲ. ಅವನು ಬೇರೆ ತರದ ಹುಡುಗನೇ ಹೌದು. ನಗೋದನ್ನ ನಿಲ್ಸಿ ನಿಷ್ಪ್ರಯೋಜಕರ. ನಿಮ್ಮನ್ನ ನಗೋದಕ್ಕಲ್ಲ, ಶತ್ರುಗಳನ್ನ ಹೆದರ್ಸೋದಕ್ಕೆ ನಾನು ಬೆಳೆಸಿರೋದು. ಸೈಂಟಿಸ್ಟ್, ನೀವು ಯಾವ ತರ ನಗೋ ಹಾವನ್ನ ನನ್ನ ತಲೆಗೆ ಫಿಕ್ಸ್ ಮಾಡಿದ್ದೀರಾ? ಇದನ್ನ ನೋಡಿದ್ರೆ ಯಾರು ಹೆದರ್ಕೋತಾರೆ? ನೋಡಪ್ಪ, ನಾನಿದನ್ನ ಬೇಕು ಅಂತ ಮಾಡಿಲ್ಲ ಅಂತ ನಿನಗೂ ಗೊತ್ತು. ನಾನು ಹಾವುಗಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆರಿಮೆಂಟು ಫೇಲ್ಯೂರ್ ಆಯ್ತು, ಮತ್ತೆ ನಮ್ಮಿಬ್ಬರಿಗೂ ಅದು ತೊಂದರೆ ಆಗಿದೆ. ಆದ್ರೆ ಈಗ ನಾನು ಆಂಟಿಡೋಟ್ ಮಾಡ್ತಾ ಇದ್ದೀನಿ. ನೀನು ಬೇಗ ಸರಿ ಹೋಗ್ಬಿಡ್ತೀಯ? ನಾನು ಸರಿ ಹೋಗ್ಬೇಕಾಗಿಲ್ಲ. ಈ ಫೇಲ್ಡ್ ಎಕ್ಸ್ಪೆರಿಮೆಂಟ್ನ ನಾನು ಉಪಯೋಗ ಪಡ್ಕೋತೀನಿ. ಕೋಟಿಗಟ್ಲೆ ದುಡ್ಡನ್ನ ನಾನು ಸಂಗ್ರಹಿಸ್ತೀನಿ. ಆಮೇಲೆ ನಾನು ಸರಿ ಹೋಗ್ತೀನಿ. ಮೊದಲು ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ ಚಿಕ್ಕಪ್ಪ, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಿ. ಸರಿ, ನೀನು ಹೇಳ್ದಾಗೆ ಆಗ್ಲಿ. ಆದ್ರೆ ನೆನಪಿಟ್ಕೋ, ನೀನು ಮಾಡ್ತಾ ಇರೋದು ತಪ್ಪು. ಅದರ ಪರಿಣಾಮ ಕೂಡ ತಪ್ಪಾಗೆ ಆಗತ್ತೆ. ಸರ್, ಪೀಲಾನ ವಿಷದ ಪರಿಣಾಮ ನಿಮ್ಗೆ ಗೊತ್ತಿಲ್ಲ ಚಿಕ್ಕಪ್ಪ. ಮೊದಲು ನಾನು ಹುಡುಗನಿಗೆ ಸರಿ ಮಾಡ್ತೀನಿ, ಆಮೇಲೆ ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಸಂಪೂರ್ಣಗೊಳಿಸ್ತೀನಿ. ಶಿವ, ನಾನು ಬರ್ತಾ ಇದ್ದೀನಿ. ಅಯ್ಯಯ್ಯ, ಈ ರಾತ ಮತ್ತೆ ಶುರು ಹಚ್ಕೊಂಡಿದಾರಲ್ಲ. ಅಯ್ಯೋ, ಮನೆ ಒಳಗಡೆ ಹಾವು ಬಂದ್ಬಿಟ್ಟಿದೆ. ತಾತ, ಹಾಡನ್ನ ನಿಲ್ಸಿ. ಅಯ್ಯಯ್ಯೋ ತಾತ, ನಿಲ್ಸಿ. ಅಯ್ಯೋ, ನಮ್ಮ ಮನೆಯಾಗ ಹಾವು ನುಗ್ಬಿಟ್ಟೈತೆ. ಇದಕ್ಕ ನಾ ತಾತನ ಕಾರಣ ಅನ್ನಿಸ್ತೈತೆ. ನಾವು ಬೇಗ ಹೋಗಿ ಆ ತಾತನ ಬಾಯಿ ಮುಚ್ಚೋಡು. ಬೇಗ ನಡೆ. ಹಾಡ್ ನಿಲ್ಸಿ ತಾತ. ಅಯ್ಯೋ ತಾತ, ಹಾಡ್ ನಿಲ್ಸಿ ನೀವು. ತಾತನ ನಿಲ್ಸಿ. ಅಯ್ಯೋ ತಾತಾರ, ನಿಮ್ಮ ಹಾಡ್ನ ನಿಲ್ಸ್ರಿಪ್ಪ. ನೀವು ಹಾಡೋದ್ರಿಂದ ನನ್ನ ಮನೆಯಾಗ ಹಾವುಗಳು ಮನೆ ಮಾಡ್ಕೊಂಡವ. ಲಡ್ಡು ಅಯ್ಯೋ, ಲಡ್ಡು ಸಿಂಗ್ ನಲ್ಲ. ಲಡ್ಡು ಮಾಡಿದಿವಲ್ಲ, ತಗೊಂಡ್ ಬಾ ಅದನ್ನ. ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಮಿಸ್ಟರ್ ಸ್ವಾಮಿ, ಮಿಸ್ಟರ್ ತನೇಜಾ, ಬನ್ನಿ ಬನ್ನಿ. ನನ್ನ ಹಾಡು ನಿಮ್ಗೆ ಇಷ್ಟೊಂದು ಇಷ್ಟ ಆಗೋಯ್ತಾ? ಮನೆವರೆಗೂ ಬಂದಿದ್ದೀರಾ? ಇರಿ, ಇನ್ನೊಂದು ರಾಗನ ಹಾಡ್ತೀನಿ. ಅಯ್ಯ, ಅಯ್ಯ, ತಾತ,
ಡೈಲಿ ಒಂದಲ್ಲ ಒಂದ್ ಬ್ಯಾಂಕ್ ಅಲ್ಲಿ ಕಳ್ತನ ಆಗ್ತಾನೆ ಇದೆ. ಆ ಸ್ನೇಕ್ ಮ್ಯಾನ್ ನ ಹೇಗಾದ್ರೂ ಮಾಡಿ ನಾವು ಕಂಡುಹಿಡಿಲೇಬೇಕು. ಶಿವ, ಈ ಹಾವಿನ ಮನುಷ್ಯನಿಂದ ನಮ್ ಊರಿನ ಕೋಬ್ರಾ ಸ್ನೇಕ್ ಬಗ್ಗೆ ನೆನ್ಪಾಯ್ತು. ಒಂದ್ ಕೋಬ್ರಾ ನಮ್ ಊರಲ್ಲಿದ್ದ ಎಲ್ಲ ಕೋಳಿ ಮತ್ತೆ ಅದ್ರ ಮೊಟ್ಟೆಗಳನ್ನ ತಿಂತಿತ್ತು. ಆಮೇಲೆ ನಮ್ ಊರಲ್ಲಿ ಒಂದ್ ಮೀಟಿಂಗ್ ನಡೀತು, ಹೇಗಾದ್ರೂ ಆ ಕೋಬ್ರಾನ ಹಿಡಿಬೇಕು ಅಂತ. ಆಮೇಲೆ ನೀನೇನ್ ಮಾಡ್ದ್ಯಾ? ನಾನ್ ಹೇಳ್ದೆ ಕೋಬ್ರಾ ಎಲ್ಲಿ ಹೋಗುತ್ತೆ, ಅದ್ರ ಮನೆಗೆ ಅಲ್ವಾ. ನಾನ್ ಹೇಳ್ದೆ ಕಾಡ್ಗೆ ಹೋಗ್ಬಿಟ್ಟು ಹುಡ್ಕೋಣ, ಹಾವೆಲ್ಲಿ ಇರ್ತಾವೆ ಅಲ್ಲೇ ಇರುತ್ತೆ ಅಂತ ಹೇಳ್ದೆ. ಆಮೇಲೆ ಕೇಳು, 2 ಗಂಟೆಲಿ ಕೋಬ್ರಾ ಸಿಕ್ಕೇ ಬಿಡ್ತು. ಆಮೇಲೆ ಅಲ್ಲಿ ಹೊರಗೆ ಹೋಗಿ ಪುಂಗಿ ಊದಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೋಬ್ರಾ ಹೊರಗ್ ಬಂದೇ ಬಿಡ್ತು ಗೊತ್ತಾ. ಆಮೇಲೆ ಜನರು ಅದನ್ನ ಹಿಡಿದ್ಬಿಟ್ರು. ವಾವ್ ಆದಿ, ಜೀನಿಯಸ್, ಸೂಪರ್ ಡೂಪರ್ ಜೀನಿಯಸ್. ನೀನು ಐಡಿಯಾ ಕೊಟ್ಬಿಟ್ಟೆ. ಈಗ ಸ್ನೇಕ್ ಮ್ಯಾನ್ ಸಿಕ್ಬಿಡ್ತಾನೆ. ನಾನ್ ಹುಟ್ಟಾಗಿಂದಲೂ ಜೀನಿಯಸ್ಸೇ, ಆದ್ರೆ ಯಾವತ್ತೂ ಶೋ ಆಫ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ನನ್ಗ ಇದನ್ ಹೇಳು, ಸ್ನೇಕ್ ಮ್ಯಾನ್ ಹೇಗ್ ಸಿಗ್ತಾನೆ? ಸ್ನೇಕ್ ಮ್ಯಾನ್ ಏನು ಚಿಕ್ಕ ಹಾವಲ್ಲ, ಹುತ್ತದಲ್ಲಿ ಬಚ್ಚಿಟ್ಕೊಳ್ಳೋಕೆ. ಅವನು ಕೇವ್ಸ್ ಅಲ್ಲಿ ಬಚ್ಚಿಟ್ಕೊಂಡಿರ್ತಾನೆ, ಮತ್ತೆ ಅದು ಕೂಡ ಹುಡ್ಕೋಕೆ ಕಷ್ಟ ಆಗುವಂತದ್ರಲ್ಲಿ. ಹಾಗಾದ್ರೆ ಮೌಂಟೇನ್ ಆಫ್ ಕೇವ್ಸಾ? ಅಲ್ಲಿ ಕೇವ್ಸ್ ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ. ಎಕ್ಸಾಕ್ಟ್ಲಿ. ಮತ್ತೆ ನಾವಲ್ಲಿ ಹೋಗಿ ಪುಂಕಿ ನುಡ್ಸಿದ್ರೆ ಅವನು ಹಾವುಗಳು ಸುಸ್ತಾಗ್ಬಿಟ್ಟು ಹೊರಗ್ ಬರೋದಕ್ಕೆ ಬಲವಂತ ಮಾಡುತ್ತೆ. ಒಳ್ಳೆ ಐಡಿಯಾ ಇದು. ನನಗ್ ಗೊತ್ತು ಅದನ್ನ ಹೇಗ್ ಬಾರ್ಸೋದು ಅಂತ. ಬನ್ನಿ ಹೋಗಿ ಲಡ್ಡು ಸಿಂಗ್ ಸರ್ಗೆ ತಿಳಿಸೋಣ. ಅವಶ್ಯಕತೆನೇ ಇಲ್ಲ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಾನು ಇದೇ ಪ್ಲಾನ್ ನ ಮಾಡ್ಕೊಂಡು ನಿಮ್ಗೆ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ನೀವ್ ನಿಮ್ ಪೊಲೀಸ್ ಸ್ಟೇಷನ್ ನ ಇಲ್ಲೇ ಯಾಕೆ ಮಾಡ್ಬಾರ್ದು? ಈ ಪುಂಗಿನ್ ಯಾರು ಊದ್ತಾ ಇರೋದು? ಯಾರು ಊದ್ತಾ ಇರೋದು? ಓಕೆ ಲಡ್ಡು ಸಿಂಗ್ ಸರ್, ನಾನು ಹೋಗ್ತೀನಿ, ನೀವು ಆಮೇಲೆ ಬಂದ್ಬಿಡಿ. ಚಿಕ್ಕಪ್ಪ, ನನಗನ್ಸುತ್ತೆ ಆ ಶಿವ ಯಾವುದೋ ಪ್ಲಾನ್ ಮಾಡಿದ್ದಾರೆ ಅಂತ. ಆ ಪುಂಗಿನ ಅವನೇ ಊದಿರೋದು. ಆ ಹುಡುಗ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಬೇಗ ನಾವು ಈ ಚಿನ್ನ ಬೆಳ್ಳಿ ದುಡ್ಡನ್ನ ಎತ್ಕೊಂಡು ಎಲ್ಲಾದ್ರೂ ದೂರ ನಾವು ಹೋಗ್ಬಿಡ್ಬೇಕಾಗತ್ತೆ. ನೋಡು ಮಗನೆ, ನನಗೆ ದುಡ್ಡಿನ ಮೇಲೆ ಯಾವುದೇ ಆಸೆ ಇಲ್ಲ. ನಾನು ಆಂಟಿಡೋಟ್ನ ತಯಾರಿಸಿದ್ದೀನಿ. ಮತ್ ನೋಡು, ನಾನು ಸರಿ ಹೋಗ್ಬಿಟ್ಟಿದ್ದೀನಿ. ಬಾ, ನಾನು ನಿನಗೆ ಸ್ಪ್ರೇ ಮಾಡಿ ಖಂಡಿತ ಸರಿ ಮಾಡ್ತೇನೆ. ಚಿಕ್ಕಪ್ಪ, ಈಗ ತಾನೇ ನನ್ನ ಸಂಪಾದನೆ ಶುರುವಾಗಿದೆ ಅಷ್ಟೇ. ಈಗ ಇದು ಇನ್ನು ದೂರಕ್ಕೆ ಹೋಗತ್ತೆ. ಅಲ್ಲಿವರೆಗೂ ಆ ಸ್ಪ್ರೇ ಅಲ್ಲೇ ಬಿದ್ದಿರ್ಬೇಕು ಅಷ್ಟೇ. ಈಗ ಯಾರಿಂದನೂ ಈ ಸ್ನೇಕ್ಸ್ ಮ್ಯಾನ್ ನ ನಿಲ್ಸೋದಕ್ಕೆ ಆಗೋದಿಲ್ಲ. ತಡೆಯೋದಿಕ್ಕೆ ನಾನು ಬಂದಿದ್ದೀನಿ ಸ್ನೇಕ್ ಮ್ಯಾನ್. ನೀನು ಇಲ್ಗೂ ಬಂದ್ಬಿಟ್ಯಾ? ಪುಂಗಿನ ನೀನೇ ತಾನೇ ಊದಿದ್ದು. ನಾನು ಯಾವ ಗುಹೆಯಲ್ಲಿದ್ದೀನಿ ಅಂತ ಕಂಡು ಹಿಡಿಯೋದಕ್ಕೋಸ್ಕರ. ಅಂಕಲ್, ಹೇಳಿದ್ದೆ ಅಲ್ವಾ ಮಗು ಅಂತ ಕರಿಬೇಡಿ ಅಂತ. ನೋಡು ಶಿವ, ನಾನು ಇಲ್ಲಿವರೆಗೂ ನಿನ್ನನ್ನ ಮಗು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಿಲ್ಲ. ಬಾ, ನಿಮ್ ಬಾಯನ್ನ ಮುಚ್ಚಿ ಅವನನ್ನ ಹೆದರ್ಸಿ.
ಮಗನೇ, ನೀನ್ ಹೇಳಿದ್ದೆ ಇದನ್ನ ಬಿಸಾಕ್ಬಿಟ್ಟಿದ್ದೆ ಅಂತ. ಹೇ ಚಿಕ್ಕಪ್ಪ, ನೀನು ತುಂಬಾನೇ ಮುಗ್ಧ. ನಾನು ಇಂಥ ದಿನಕ್ಕೋಸ್ಕರನೇ ಇದನ್ನೆಲ್ಲ ಉಳಿಸ್ಕೊಂಡಿದ್ದೆ. ಇದು ಅದೇ ಕೆಮಿಕಲ್ ತಾನೆ ನಿನ್ನನ್ನ ಅರ್ಧ ಸ್ನೇಕ್ ಮಾಡಿದ್ದಿತ್ತು. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಬೇಡ ಮಗನೇ, ಆತರ ಮಾಡ್ಬೇಡ. ಇನ್ಸ್ಪೆಕ್ಟರ್ ಲಡ್ಡು, ಏ ಲಡ್ಡು, ಇಲ್ಲಿಂದ 50 ಕಿಲೋಮೀಟರ್ ದೂರದವರೆಗೂ ನಿನ್ನನ್ನ ಯಾರು ಉಳಿಸೋದಕ್ಕೆ ಬರೋದಿಲ್ಲ. ನಾನು ಹೇಳಿದ್ದೆ ತಾನೆ ಕುಣಿತಾನ ನಿಲ್ಲಿಸ್ಬೇಡ ಅಂತ. ಇಲ್ಲ 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 ಇಲ್ಲ, ನಾನ್ ಬಿಡ್ಲಿಲ್ಲ. ನೀನೀಗ ನನ್ನನ್ ಬಿಟ್ರೆ ನಾನ್ ಡಾನ್ಸ್ ಮಾಡ್ತೀನಿ. ದಯವಿಟ್ಟು ನನ್ನನ್ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ಮುಗಿಯುವುದು. ಶಿವ, ಸ್ನೇಹಿತರ ಬಗ್ಗೆ ಯೋಚನೆ ಮಾಡಬೇಡ, ನೀನು ನಿನ್ನ ಬಗ್ಗೆ ಯೋಚನೆ ಮಾಡು. ಶಿವ, ಮೇಲ್ಗಡೆ ಆಂಟಿಡೋಟ್ ಸ್ಪ್ರೇ ಇದೆ. ಹೇಗಾದ್ರೂ ಮಾಡಿ ಅವನ ಮೇಲೆ ಅದನ್ನ ಸ್ಪ್ರೇ ಮಾಡು. ಈಗ ಹೇಳು, ನಿನ್ನ ಮಗು ಅಂತ ಕರೀಲ ಅಥವಾ ಶಿವ ಅಂತನ? ನನ್ನ ಹ್ಯಾಂಡ್ ಓವರ್ಗೆ ಬಂದ್ಬಿಟ್ಟಿಯಲ್ವಾ? ನೋಡಿ, ನಿಮ್ಮ ಪ್ರೀತಿಯ ಶಿವ ಹೇಗೆ ಪಾಪ ನೆಲದ ಮೇಲೆ ಬಿದ್ದಿದ್ದಾನೆ ಅಂತ. ಅಳಿ ಮಕ್ಕಳೇ, ಮತ್ತೆ ನನ್ನನ್ನು ಒಡೆದು ಹಾಕ್ಬಿಡಿ, ನನ್ನನ್ನು ಮುಗಿಸ್ಬಿಡಿ. ಈಗ ನೋಡು ಮಗು, ನಾನು ಹೇಗೆ ಎಲ್ಲರ ಮುಂದೇನು ನಿನ್ನನ್ನ ಮುಗಿಸ್ಬಿಡ್ತೇನೆ ಅಂತ. ಮಗು ಅಂತ ಕರಿಬೇಡಿ ಅಂಕಲ್. ಮನುಷ್ಯರ ಲೋಕಕ್ಕೆ ವೆಲ್ಕಮ್ ಬ್ಯಾಕ್ ಅಂಕಲ್. ನಾನು ಸ್ಪ್ರೇನ ಅವಾಗ್ಲೇ ಎತ್ಕೊಂಡಿದ್ದೆ, ಆದ್ರೂ ಕೂಡ ನಾನು ಜ್ಞಾನ ತಪ್ಪಿರೋ ತರ ನಾಟಕ ಆಡ್ತಿದ್ದೆ ಅಷ್ಟೇ. ಯಾಕಂದ್ರೆ ನಿಮ್ ಮುಖದ ಹತ್ರ ಬರ್ಬೇಕು ಅಂತಿದ್ದೆ, ಅದಕ್ಕೆ. ಇಲ್ಲ ಇಲ್ಲ ಇಲ್ಲ, ಐ ಯಾಕೆ ಸುಮ್ಮನೆ ಪ್ರಯತ್ನ ಮಾಡ್ತಾ ಇದೀಯ ಮಗನೇ? ನೀನು ಸ್ನೇಕ್ ಮ್ಯಾನ್ ಆಗಿದ್ದಾಗೆ ಶಿವನೇನು ಮಾಡಕ್ಕಾಗ್ಲಿಲ್ಲ, ಈಗೇನ್ ಮಾಡಕ್ಕಾಗತ್ತೆ? ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನು ಇವನನ್ನ ಸರಿ ಮಾಡ್ಬಿಟ್ಟೆ. ನನ್ನ ಒಂದು ತಪ್ಪು ಎಕ್ಸ್ಪೆರಿಮೆಂಟ್ ಇಂದ ನನ್ನ ಮಗ ಅದನ್ನ ತಪ್ಪಾಗಿ ಉಪಯೋಗಿಸ್ದ. ಅದಕ್ಕೆ ನಾನು ನಿಮ್ಮೆಲ್ಲರನ್ನೂ ಸಾರಿ ಕೇಳ್ತೀನಿ. ಸಾರಿನಾ? ಈಗ ಸಾರಿ ಹೇಳ್ಬಿಟ್ರೆ ಜೈಲಲ್ಲಿ ಹೋಗಿ ಹಾವಾಡ್ಸೋದ್ ಯಾರು? ಇವನ್ನ ಜೈಲಲ್ಲಿ ಹಾಕ್ಬಿಟ್ಟು ಟೇಪಲ್ಲಿ ಹಾವಿನ ಸಾಂಗ್ ಹಾಕಿ ಡಾನ್ಸ್ ಮಾಡಿಸ್ತೀನಿ. ಎಲ್ರಿಗೂ ಮಜಾ ಸಿಗತ್ತೆ. ಏನೋ ಈಗ್ಲೇ ಹೊರಡ್ತೀರಾ ಜೈಲ್ ಒಳಗೆ? ಡಾನ್ಸ್ ಡಾನ್ಸ್ ಮಾಡಿ. ಜಯರಾಮ, ಪುಂಗಿಯುವುದು ಪುಂಗಿಯುವುದು. ಇಲ್ಲಿಂದಲೇ ಪ್ರಾಕ್ಟೀಸ್ ಶುರು ಮಾಡ್ಕೊಳ್ಳಿ. ಪುಂಗಿಯುವುದು. Watch India's largest kids library only on Jio Hotstar. Download the app now.